ನಂಜಮ್ಮ ಅವ್ರು ಕೊಟ್ಟಿದ್ದ ಮದ್ದು ಈಗ ಕೆಲಸ ಮಾಡಿದೆ ಅನಿಸುತ್ತೆ. ಈಗಲೇ ಅವ್ರಿಗೆ ಫೋನ್ ಮಾಡಿ ವಿಷಯ ಹೇಳ್ತೀನಿ. ಹಲೋ ಹಲೋ ನಂಜಮ್ಮ ಅವರೇ, ನಿನ್ನ ಫೋನ್ಗೆ ಕಾಯ್ತಿದ್ದೆ. ನೀವು ಅಂದ್ಕೊಂಡಿದ್ದ ಪ್ಲ್ಯಾನ್ ಸಕ್ಸಸ್ ಆಗ್ತಿದೆ. ಅವ್ವ, ಮಗು ಆಗ್ಲಿಂದ ಜೋರಾಗಿ ಒಂದೇ ಸಮ ಅಳ್ತಾನೆ ಇದೆ. ಎಂತ ಒಳ್ಳೆ ಸುದ್ದಿ ಹೇಳ್ದಿಯೇ. ಸರಿ ಆಯಿತು, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸರಿ. ಮಗು ಹೊಟ್ಟೆ ನೋವಾಗಿರ್ಬೇಕು, ಅವಾಗಿಂದ ಅಳು ನಿಲ್ಲಿಸ್ತಿಲ್ಲ. ಏನಾಗಿರ್ಬೋದು ಅಣ್ಣಯ್ಯ? ಅಯ್ಯೋ ಹೊಸ ಕೂಸ ಕಟ್ತೈತೆ, ಏನಾಯ್ತು? ಅಪ್ಪಯ್ಯ, ಮಗುಗೆ ಹಾಲು ಕುಡಿಸಿದ್ರು ಅಳ್ತಾನೆ ಇದೆ, ಅದು ಸಮಾಧಾನನೇ ಆಗ್ತಾ ಇಲ್ಲ. ನೋಡಪ್ಪಯ್ಯ, ಒಂದೊಂದು ಕಿತ ನಿದ್ದೆ ಆಗಿಲ್ಲ ಅಂದ್ರು ಮಗು ಅಳ್ತೈತೆ. ಒಂದು ಗೀತಾ ಅವನ್ ತೋರ್ಸಮ್ಮ ಬಾ. ಯ ಕಾಗೆಗಳಂಗೆ ಅರ್ಚಾಡ್ತಿದ್ದಾವೆ. ಒಳ್ಳೆ ತಿಗಣೆ ಜಾತಿಗೆ ಸೇರ್ತಾವೆ. ಈಗ ನಾನು ಅಲ್ಲಿಗೆ ಹೋಗಲಿಲ್ಲ ಅಂದರೆ ನನ್ನ ಮೇಲೆ ಅನುಮಾನ ಬರುತ್ತೆ. ಅವ್ವ ಅವ್ವ ಅವ್ವ, ಮಗು ಅಳ್ತಾನೆ ಇದೆ ನೋಡವ್ವ. ಅವಾಗಿಂದ ಅಳು ನಿಲ್ಲಿಸ್ತಾನೆ ಇಲ್ಲ. ಹೊಟ್ಟೆ ನೋವೇನೋ ಆಗಿರ್ಬೇಕು ನೋಡವ್ವ. ವಾ, ಟಿಕೆಟ್ ತಗೊಳ್ಳೋ ಟೈಮ್ ಬಂದಿದೆ ಅನಿಸ್ತಾ ಇದೆ. ಅವ ಕೂಸಾಗಿ ಹಿಂಗೆ ಹೇಳ್ತೈತೆ, ಏನಾಗೈತವ? ನನಗೇನು ಗೊತ್ತು, ಇದ್ರ ಬದಲು ನೀನೇ ಮಲ್ಕೋ. ನಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬೇಗ ಹಾಸ್ಪಿಟಲ್ಗೆ ಹೋಗೋಣ. ಹೌದವ್ವ, ತಡ ಮಾಡೋದು ಬೇಡ, ಬಿನ್ನ ನಡಿ. ನೀನು ಬಾವ, ನನ್ನ ಜೊತೆ ನಂಗೆ ತುಂಬಾ ಭಯ ಆಗ್ತಿದೆ. ಬಾವ, ಅವ್ವ, ಮಗುಗೇನಾರಾದ್ರೆ ನಿಂತ್ಕೊಂಡು ನಾನು ಬದುಕಿಲ್ಲ. ಬಾವ, ಬಂಗಾರ, ನಿನ್ ಮೌನ ವೃತ್ತ ಸಾಕು. ಬಾ ಕೂಚೋದು, ಹೋಗುಮ. ಅವ್ವ ಬಾ. ದೊರೆ, ತಿರ್ನೆ ಆಸ್ಪತ್ರೆ ಕರ್ಕೊಂಡು ಹೋಗು. ನಾನು ಬಂಗಾರನ ಕರ್ಕೊಂಡು ಆಮೇಲೆ ಬರ್ತೀನಿ. ಸರಿ ಅಪ್ಪಯ್ಯ, ಮಿಸ್ ಬನ್ನಿ. ಅರೆ ರೇ ರೇ ರೇ, ನಾನು ಬಂದಿದ್ದಿನೇ ಇಂಥ ಸುಂಟ್ರು ಗಾಳಿ ಬಂದು ಸುತ್ಕೋತಲ್ಲ. ಇದು ಬರೀ ಆ ಪಿಳ್ಳನ್ ಮಾತ್ರ ಅಲ್ಲ, ಮನೆಯಲ್ಲಿ ಎಲ್ಲರನ್ನು ಸುತ್ಕೊಳ್ಳೋ ಹಾಗಾಗಬೇಕು. ಆದರೆ ಒಂದು ಬೇಜಾರಿನ ವಿಷಯ ಏನಂದರೆ, ಈ ಮನೇಲಿ ಎಲ್ಲರ ಹೆಣಗಳ ರಾಶಿ ಮುಂದೆ ಪಾಪ ಆ ಚೌಡವ ಮಾತ್ರ ಹತ್ಕೊಂಡು ಕೂತಿರ್ತಾಳೆ. ಆಗ್ತಿದ್ದಂಗೆ ಮಗುನ್ ಕರ್ಕೊಂಡ್ ಬಂದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಸಮಸ್ಯೆ ಅಂದ್ರೆ
ನನ್ನ ಮಗುಗೆ ಏನಾಗಿದೆ? ನೋಡಿ, ನೀವು ಹೀಗೆ ಹೇಳ್ತಾ ಇದ್ರೆ ನಮಗೆ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ. ಮಗು ಹುಟ್ಟಾಗ ಜೋರಾಗಿ ಅಳ್ತಿತ್ತಾ? ಹ್ಞೂ ಡಾಕ್ಟ್ರೆ, ಅಳ್ತಿತ್ತು. ಫೀಟ್ ಚೆನ್ನಾಗಿ ತೊಳ್ತಾ ಇತ್ತು ತಾನೆ? ಇಂಟರ್ನಲ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಸ್ವಲ್ಪ ಟೆಸ್ಟ್ ಮಾಡಿಸ್ಬೇಕು. ಡಾಕ್ಟ್ರೆ ಪ್ಲೀಸ್ ನನ್ನ ಮಗುನ ಹೇಗಾದರೂ ಉಳಿಸ್ಕೊಡಿ ಪ್ಲೀಸ್. ಅದಕ್ಕೆ ಅಲ್ವಾ ನಾವಿರೋದು. ಇವ್ರನ್ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ. ಗಂಗವ್ವ ಬಾ. ಇಲ್ಲ ಅಣ್ಣ, ಬರಲ್ಲ ನನ್ನ ಮಗು. ಅಳ್ಬೇಡಿ ಅದಕ್ಕೆ, ಇದೆಲ್ಲ ಅವ್ವನಿಂದನೇ ಆಗಿತ್ತು. ಅವ್ವ ಏನು ಮಾಡಿದ್ರು ಮಿಸ್ಸು? ಡೆಲಿವರಿ ಆಗಿದ ತಕ್ಷಣ ಹಾಸ್ಪಿಟಲ್ಗೆ ಬಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಪಾಪ ಈಗ ಮಗು ಅನುಭವಿಸೋ ಥರ ಆಗ್ತಿದೆ. ಅಳ್ಬೇಡಿ ಅದಕ್ಕೆ, ಮಗುಗೇನೂ ಆಗಲ್ಲ. ಬಂಗಾರ, ಏನಾಯ್ತು ನಿನ್ಗೆ? ಹೊಸು ಅಳ್ತಾ ಇದ್ರು, ಏನು ಹೇಳ್ದೆ ಹಂಗೆ ಬಂದ್ಬಿಟ್ಟೆಲ್ಲ, ಯಾಕೆ? ನಾನು ನಿನ್ನ ಜೊತೆನೇ ಮಾತಾಡ್ತೀನಿ, ಯಾಕೆ ಹಿಂಗೆ ನಡಿಯ? ಮಗಳನ್ನ ಕಂಡ್ರೆ ಪಿರಣನೇ ಬಿಡ್ತಿದ್ದೆ ನೀನು. ಈಗ ಅವಳ ಮಗ್ಗಿ ಪ್ರಾಣಕ್ಕೆ ಹುತ್ತು ಬಂದೈತೆ ಅಂತ ಗೊತ್ತಾದ ಮ್ಯಾಕು ಯಾಕೆ ಹಿಂಗೆ ಕಲ್ಲಂಗೆ ನಿಂತಿದ್ಯಾ? ಯಾಕೆ ಹೇಳು? ಅದೆಷ್ಟು ಬಡ್ಕೋತೀಯ ಬಡ್ಕೋ ಮಂಕ್ ನನ್ನ ಮಗನೇ. ನಿಜ ಹೇಳಬೇಕು ಅಂದರೆ ನೀನು ಹೇಳಿದ್ಯಾವುದು ನನ್ನ ಚರ್ಮ ಕಾಣ್ಲಿಲ್ಲ. ದಿಟ್ವಾಗ್ಲೂ ನಿನ್ನ ಬಂಗಾರನ ಮೊಮ್ಮಗಿಗೆ ಇಂಥ ಪರಿಸ್ಥಿತಿ ಇದ್ದಾಗಲೂ ಸುಮ್ಕಿದೀಯಾ? ಹೋಗ್ಲಿ, ಆ ದೇವ್ರು ಕೂಡ ಈಗಿನ ವರ್ತನ ಮೆತ್ತನ ಅನ್ಕೊಂಡ್ಯಾ? ಸರಿಯಾಗಿ ಹೇಳಿದೆ ಅಣ್ಣ. ನನ್ನ ಸೊಸೆ ಈ ಮನೆಗೆ ಬಂದಾಗಿಂದ ಬಂಗಾರಮ್ಮ ಬದಲಾಗ್ಬಿಟ್ಟವಳೆ. ಯಾಕೆ ಬಂಗಾರಮ್ಮ? ನನ್ನ ಸೊಸೆನ ನನ್ನ ಮಗಳನ್ನ ನೋಡ್ಕೊಂಡಿದ್ದು ನಿನ್ಗೆ ಸಹಿಸ್ತೇ ಹೋಯ್ತೆ? ಓಹೋ, ಇಷ್ಟೊಂದು ಜನ ನನ್ನ ಎದುರುಗಡೆ ಮಾತಾಡೋಂಗಾಗಿದ್ದಾರ? ಹೋಗ್ಲಿ ಹೋಗ್ಲಿ, ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ನಿಮ್ಮೆಲ್ಲರ ಬಾಯನ್ನು ಹೇಗೆ ಮುಚ್ಚಿಸ್ತೀನಿ ನೋಡ್ತಾ ಇರಿ. ಮೌನ ವ್ರತ ಅಂತ ನೆಪ ಮಾಡ್ಕೊಂಡು ನನ್ನ ಮೊಮ್ಮಗಳ ಮೇಲೆ ದ್ವೇಷ ಸಹಿಸ್ತವಳೆ. ನಾನೇನೇ ಮಾಡಿದ್ರು ಸರಿ ಇಲ್ಲ ಅಂತ ನನ್ನ ಕಡೆಗೆ ಬೆಟ್ ಮಾಡಿ ತೋರಿಸ್ತಿದ್ಲು. ಇದಕ್ಕೆ ನೀವೇನು ಹೇಳ್ತೀಯ ಅಣ್ಣಯ್ಯ? ನನ್ನ ಬಂಗಾರ ಯಾವತ್ತು ಹಿಂಗೆ ನಡ್ಕೊಂಡವಳ ಅಲ್ಲ, ಆದರೆ ಈಗ ಮಣ್ಣು ಮಾಡ್ತಾವಳೆ ಅಂದರೆ ಅದರಿಂದ ಯಾವ ಒಳ್ಳೆ ಕಾರಣವೂ ಇಲ್ಲ. ಅದಕ್ಕೆ ಹೇಳೋದು ನಮ್ಮಂತವ್ರಿಗೆ ಕಾಲ ಇಲ್ಲ ಅಂತ. ನನ್ನ ಮೇಲೆ ಎಲ್ಲರೂ ಸೇರ್ಕೊಂಡು ಚಪ್ಪಡಿ ಕಲ್ಲೆ ಎಳೆಯೋಕೆ ನೋಡಿದ್ರು, ಈಗ ಪುಟ್ಟಕ್ಕ ಗುಂಡಿನೇ ತೋಡ್ಬಿಟ್ಟವಳೆ. ಹಂಗೆಲ್ಲ ಮಾತಾಡ್ಬೇಡ ನಂಜಮ್ಮ. ಪುಟ್ಟಕ್ಕ ಹಂಗಲ್ಲ. ಸಾಕು ಸುಮ್ಮನಿರೋಣಯ್ಯ. ಅಂಬಲ್ಸಿ ಹುಟ್ಟಿದ ಮಗಿನ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ರಲ್ಲ. ಪುಟ್ಟಕ್ಕ ಹೆರಿಗೆ ಆದ ತಕ್ಷಣ ಮಗಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಇವಳು ಅಳ್ತಾ ಇರೋದನ್ನ ನೋಡಿದ್ರೆ ಅಕ್ಕ ಪಕ್ಕ 420 ಥರ ಕಾಣಿಸ್ತಿದ್ದಾಳೆ. ಆ ಪುಟ್ಟಕ್ಕನ ಕೈಯಿಂದ ಹೆರಿಗೆ ಮಾಡಿಸಿದಕ್ಕೆ ಹಿಂಗಾಗಿದ್ದು. ಪುಟ್ಟಕ್ಕನ ಬಗ್ಗೆ ಸುಮ್ಕೆ ಹಿಂಗೆ ಅನ್ಬೇಡ. ಅವಳ ಬಗ್ಗೆ ಗೊತ್ತಿದ್ದು ಹಿಂಗೆ ಮಾತಾಡ್ತೀರ ನೀನು? ಸರಿ ಅಣ್ಣಯ್ಯ, ನಾನು ಮಾತಾಡಕ್ಕಿಲ್ಲ, ಆದ್ರೆ ಈಗ ಬಂಗಾರಮ್ಮ ಮಾತಾಡಬೇಕು. ಯಾರೇ ತೆಪ್ಪು ಮಾಡಿದ್ರು ಪಂಚಾಯಿತಿ ಕರೆದು ನ್ಯಾಯ ಹೇಳಿ ಪ್ರಶ್ನೆ ಕೇಳೋಂಗೆ ಈಗಲೂ ಪುಟ್ಟಕ್ಕನ ಕರೆದು ಪ್ರಶ್ನೆ ಮಾಡಬೇಕು. ಯಾಕೆ? ಪುಟ್ಟಕ್ಕನ್ಗೊಂದು ನ್ಯಾಯ, ನಮ್ಗೊಂದು ನ್ಯಾಯವಾ? ಸರಿಯಾಗಿ ಹೇಳಿದ್ರಿ ನಂಜಮ್ಮ ಅವರೇ. ನಾನು ಡೆಲಿವರಿ ದಿವಸ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದೆ, ಆದರೆ ಅದಕ್ಕೆ ಪುಟ್ಟಕ್ಕ ಅವರು ಒಪ್ಪಲೇ ಇಲ್ಲ. ನನ್ನೇ ಬೈದು ಸುಮ್ಮನೆ ಹಾಕ್ಸ್ಬಿಟ್ರು. ಆ ಗಾಬರಿಲಿ ನನಗೇನು ಮಾಡಬೇಕು ಅಂತ ಗೊತ್ತಾಗ್ಲೇ ಇಲ್ಲ.
ಇವಳ ಮಾತು ನಿಲ್ಲಿಸೋ ಹಾಗೆ ಕಾಣಿಸ್ತಿಲ್ವಲ್ಲ. ನಾನೇನಾದರೂ ಸುಮ್ಮನಿದ್ರೆ ನನ್ನ ಮೇಲೆ ಇವಾಗ ಡೌಟ್ ಬರುತ್ತೆ. ಏನು ಮಾಡಲಿ? ಬಂಗಾರಮ್ಮ ಮಾತಾಡು. ಪುಟ್ಟಕ್ಕ ನಿನ್ಗೆ ಹೇಳ್ತೀನಿ ಇರ್ಬೋದು. ನ್ಯಾಯ ನೀತಿ ಅಂತ ಬಂದಾಗ ಎಲ್ಲರೂ ಒಂದೇ ಅನ್ನೋದು ನಿನಗೆ ಎಪ್ತಿ ಐತೆ ತಾನೆ? ಇದ್ಯಾವುದು ಗುರು ಕೂಳೆ, ಒಳ್ಳೆ ಕೂಳಿ ಜಗಳ ಆಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಹೀಗೆ ಆಡ್ತಿದ್ರೆ ಎಲ್ಲರೂ ನನ್ನ ಕೈಯಲ್ಲಿ ಶೂಟ್ ಆಗಿ ಸಾಯೋರೆ. ನನ್ನ ಮೊಮ್ಮಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ನಾ ಯಾರನ್ನು ಬಿಡಕ್ಕಿಲ್ಲ. ಅದು ಪುಟ್ಟಕ್ಕ ಆದ್ರೂ ಸರಿಯೇ, ಬಂಗಾರಮ್ಮ ಆದ್ರೂ ಸರಿಯೇ. ನಾನು ಈಗಲೇ ಪುಟ್ಟಕ್ಕಂತ ಹೋಯ್ತೀನಿ. ನಂಜಮ್ಮ ಆತರ ಪಡ್ಬೇಡ. ಪುಟ್ಟಕ್ಕ ಹಂಗ್ ಮಾಡಿರಕ್ಕಿಲ್ಲ. ಅಣ್ಣಯ್ಯ ಏನ್ ಮಾತಾಡ್ತೀಯ ನೀನು? ಆಗಿರೋದೆಲ್ಲ ಕಣ್ಮುಂದೆನೇ ಐತೆ. ಅಯ್ಯೋ ಶಿವನೇ, ನನ್ನ ಮಗ ಬಂದು ನನ್ನ ಮಗಳಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ನಾ ಪುಟ್ಟಕ್ಕಂತ ಹೋಯ್ತೀನಿ, ಅಲ್ಲೇ ಮಾತಾಡ್ತೀನಿ. ಒಬ್ಬಳೇ ಹೋಗೋದಕ್ಕಿಂತ ಜೊತೆಯಾಗಿ ರಾಜಿನೂ ಕರ್ಕೊಂಡೋದ್ರೆ ಚೆನ್ನಾಗಿರ್ತದೆ. ಪುಟ್ಟಕ್ಕನಿಗೆ ಸರಿಯಾಗಿ ಮರುವಾದೆ ಮಾಡ್ತಾಳೆ. ನಂಜಮ್ಮ, ಹಲೋ ರಾಜಿ. ಹೇಳು ನಂಜಮ್ಮ. ಏನು ಮಾಡ್ತಿದೀಯಾ? ನಾನು ನಿಮ್ಮ ಮನೆಗೆ 2 ಬೀದಿ ಆಚೆಗೆ ಇವನಿ. ಓ, ನಾನು ಸೌತಿ ಮನೆಗೆ ಬಂದಿದ್ಯಾ? ಅದು ಹೆಂಗೆ ಕಂಡಿಡ್ಬಿಟ್ಟೆ ನೋಡು. ಸರಿ, ವಿಷಯ ಏನು ಅಂತ ಹೇಳು. ಪುಟ್ಟಕ್ಕನ ಮನೆ ತಾವು ಬಂದರೆ ನಿಂಗೆ ಎಲ್ಲ ಗೊತ್ತಾಯ್ತದೆ. ಬಾ. ಅಯ್ಯೋ ತಾಯಿ, ನಾನು ಮಾಡೋ ಎಲ್ಲ ಕೆಲಸನೂ ಉಲ್ಟಾ ಹೊಡಿತೈತೆ. ನಾನು ಅಲ್ಲಿಗೆ ಬಂದು ನೀನು ಮಾಡೋ ಕೆಲಸನೂ ಹಳ್ಳ ಹಿಡಿದ್ರೆ ಸುಮ್ಮನೆ ಯಾಕೆ? ಹಂಗಾರೆ ಬೇಡ ಬಿಡವ. ಪುಟ್ಟಕ್ಕನ ಮನೆಗೆ ಬಂದಿದ್ಯಾ ಅಂದ್ಮ್ಯಾಕೆ ನೀನು ಹೇಳಿದ ಪ್ಲಾನು ಕೆಲಸ ಮಾಡ್ತೈತೆ ಅಂತ ಅನ್ನೋ. ದೊಡ್ಡ ಸಮಾಚಾರನೇ. ಅಂದರೆ ಪುಟ್ಟಕ್ಕನು ಬಂಗಾರಮ್ಮ ದೂರ ಆಗ್ಬಿಡ್ತಾರಾ? ಹಂಗಾಗಬೇಕು ಅಂತಲೇ ಅಲ್ವೇ ಮಗಿಗೆ ನಂಜೇರಿಸಿದ್ದು. ನೀನು ಬಿಡು ನಂಜಮ್ಮ, ಚೋಳಿದ್ದಂಗೆ. ನಿನ್ನ ಪಾರಪತ್ಯದಲ್ಲಿ ಯಾರಾನ ಉಸಿರು ಬಿಡೋಕ್ಕಾಯ್ತದ? ಉಸಿರು ಬಿಟ್ರೆ ಅದೇ ಕೊಂಚ ಕೊಂದು ಬಿಡಕ್ಕಿಲ್ವಾ? ಸರಿ ಸರಿ, ನೀನು ಅಲ್ಲಿಗೆ ಹೋಗಿರೋ ಕೆಲಸನ ಸುರಜ್ಕೊ. ಆಯಿತು, ಮಡಗ್ಲೇ. ಪುಟ್ಟಕ್ಕ, ಇವತ್ತು ನಿನ್ನ ಜೀವನದಾಗೆ ನೆಮ್ಮದಿನೇ ಕಳ್ಕೊಳ್ಳುವಂಥ ದಿನ. ಬರ್ತೀನಿ ಪುಟ್ಟಕ್ಕ. ಪುಟ್ಟಕ್ಕ, ತೇರಿ ಯಾವನ್ನಾದ್ರೂ ಮುಗಿಸು ಅಂದರೆ ಒಂದು ಹನಿ ರಕ್ತ ಕೆಳಗೆ ಚೆಲ್ದಿರಾಗ ಮುಗಿಸ್ಬಿಡ್ಬೋದು. ಆದರೆ ಇದ್ಯಾವ ನರ್ಕ ಗುರು ಅಳೋದು? ಮನೆಯವರೆಲ್ಲ ಸೇರಿ ಮನೇದು ಯಾವ್ರಿಗೂ ಹೋದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಕುಟುಂಬ ಸಮೇತರಾಗಿ ನಿಂತವ ಬಂದಿದ್ದಿದ್ಯಾವ್ರೆ. ಆದ್ರೆ ನೀನ್ ಮಾಡಿದ್ಯ ಅನ್ನೋದು ಯಾವ್ರೆ? ಹಸಿ ಕೂಸನ್ನ ಆಸ್ಪತ್ರೆ ಸೇರಾಗಿ ಮಾಡ್ಬಿಟ್ಟಿಯಲ್ಲ. ಆ ಕಣ್ಣನ್ನ ನಾನು ಹೆಂಗ್ ಮಾಡ್ಲಿ? ಇಲ್ಲ, ನನಗೆ ನೋಡಕ್ಕಾಗಕ್ಕಿಲ್ಲ. ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು. ಬಂಗಾರ, ಹಿಂಗೆಲ್ಲ ಮಾತಾಡ್ಬೇಡ. ನನ್ನ ಬಂಗಾರ ಯಾವತ್ತೂ ಹಿಂಗೆ ಮಾತಾಡಿಲ್ಲ. ಮುಂದೆ ಹಿಂಗೆ ಮಾತಾಡಬೇಡ. ಕಂಟಿಗೆ ಫೋನ್ ಮಾಡಿ ಏನಾಯ್ತು ಅಂತ ತಿಳ್ಕೊಳಮ್ಮ.
ಕಂಟಿ ಇವಾಗ ಹೆಂಗೈತೆ? ಡಾಕ್ಟ್ರು ಏನಂದ್ರು? ಅವ ಹೆರಿಗೆ ಆಗಿದ ತಕ್ಷಣ ಮಗಿನ ಆಸ್ಪತ್ರೆ ಕರ್ಕೊಬರ್ಬೇಕಾಯ್ತು ಅಂತ ಹೇಳ್ತಿದ್ರು. ಅಂದ್ರೆ ಈಗೇನು ಮಾಡಕ್ಕಾಗಲ್ಲ ಅಂತಲೇ? ನಾನ್ ದ್ಯಾವ್ರಿಗವಾಗಿದ್ದಕ್ಕೆ ಹಿಂಗೆಲ್ಲ ಆಗೋಯ್ತು. ಅಯ್ಯೋ ದ್ಯಾವ್ರೆ, ನನ್ ಪಿರಾಣ ತಕೊಂಬಿಡು, ಆದ್ರೆ ನನ್ನ ಮಗಿನ ಕಾಪಾಡವ. ಅವ ಹಂಗೆಲ್ಲ ಮಾತಾಡ್ಬೇಡವ. ನೀನೇ ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಬಸ್ಸಿಗೆ ಯಾರು ಸಮಾಧಾನ ಮಾಡ್ತಾರೆ? ಮಗಿ ಜೊತೆ ಬಸ್ಸು ಅವಳ. ಇಲ್ಲವ, ಒಳಕ್ಕೆ ಯಾರನ್ನೂ ಬಿಡ್ನಿಲ್ಲ. ಬಸ್ಸು ಇಲ್ಲೇ ಅಳ್ತಾವಳೆ. ಅವ ಹೊಸ ಸಮಾಧಾನ ಹೇಳವ. ಅಯ್ಯಯ್ಯ ಇಲ್ಲಪ್ಪ, ಅವಳ ತವ ಮಾತಾಡೋಷ್ಟು ಶಕ್ತಿ ನನ್ನಲ್ಲಿಲ್ಲ. ಅವಳಳು ನನ್ನ ಕಿವಿಗೆ ಬಿದ್ದರೆ ನನ್ನ ಹೊಟ್ಟೆ ನಾಕೆ ಬೆಂಕಿ ಆಗ್ತಂಗೆ ಆಗ್ತೈತೆ. ಬಂಗಾರ ಬಾ ಆಸ್ಪತ್ರೆಗೆ ಹೋಗಿ ಬರಮ್ಮ. ಅವ್ವ, ನಾನು ಯೋನ್ ತ್ಯಪ್ ಮಾಡಿದೆ ಅಂತ ನನ್ನ ಮಗಿಗೆ ಈ ಕಷ್ಟ ಕೊಡ್ತಿದ್ಯವ್ವ. ನೋಡು, ಈ ಬಂಗಾರವ ನೋಡಕ್ಕೆ ಸ್ಯಾನೆ ಗಟ್ಟಿ ಇರ್ಬೋದು, ಆದ್ರೆ ನನ್ನ ಮಗಳು ಇಸಿಯಾದ ಹಾಗೆ ಇದನ್ನೆಲ್ಲ ನೋಡೋ ಶಕ್ತಿ ನನ್ಗಿಲ್ಲವ. ನನ್ಗಿಲ್ಲ ತಾಯಿ. ಆಸ್ಪತ್ರೆಗೆ ಹೋಗಿ ಅಲ್ಲ ಕಂದವ ಮಲ್ಗಿರೋದನ್ನ ನೋಡೋ ಶಕ್ತಿ ಬಂಗಾರ ಸಮಾಧಾನ ಮಾಡ್ಕ. ಅಯ್ಯ ನಂಬಿಟ್ಟ ಪೆದ್ದ ನನ್ನ ಮಗ. ವಸುನೇ ಹಾಸ್ಪಿಟಲಿಗೆ ಬಾ ಅಂತ ಕೇಳ್ಕೊಂಡ್ರು. ಮಗುಗೆ ಅಷ್ಟು ಸೀರಿಯಸ್ ಆಗಿದೆ ಅಂತ ಗೊತ್ತಾದ್ರು ಅತ್ತೆ ಹಾಸ್ಪಿಟಲ್ಗೆ ಹೋಗ್ತಿಲ್ಲ ಅಂದರೆ ಪುಟಕ, ಏ ಪುಟಕ ಬಾರೇಲಿ. ಪುಟಕ, ಯಾಕೆ ಹಿಂಗೆ ಕೂಗಾಡ್ತಿದ್ಯಾ? ಬಿಲ್ದಲ್ಲಿರೋ ಇಲಿ ಹೊರಗೆ ಬಂದು ಕಿಚ ಪಿಚ ಅಂದ್ಬಿಟ್ರೆ ಕಾರಣ ಹೇಳ್ಬಿಡ್ಬೇಕಾ? ಕರಿ ನೀನ್ ಹೆಂಡ್ರನ್ನ ಹೊರಗೆ ಹೇಳ್ತೀನಿ. ಏ ಪುಟಕ ಬಾ ಆಚೆ. ಯಾಕೆ ಜಮ ಹೆಂಗೆಂಗು ಮಾತಾಡ್ತಿದ್ಯಾ? ಕರಿ ಆಚೆ ಅಂದೆ. ಏ ಪುಟಕ ನಂಜವ್ವ ಮೆತ್ತಗೆ ಮಾತಾಡು. ಅಯ್ಯ ಪುಟಕನ್ ಕರಿ ಹೊರಗೆ. ಯೋನ್ ನಂಜವ್ವ, ಓಹೋ ಬಂದ್ಯಾ? ಬಾ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ನಂಗೋಸ್ಕರ ಕಾಯ್ತಿದ್ಯಾ? ಇವನವ ವಿಷಯ? ಬಿಸಿ ಇರೋದಕ್ಕೆ ಅಲ್ವೇ ಆಟೋದಿಂದ ಗಂಟು ಹರ್ಕೊಂಡು ಕೂಗ್ತಾ ಇರೋದು. ಹಿಂಗ್ ಮಳ್ಳಿಯಾಗಿ ನಿಂತ್ಕೊಂಡಾಗ್ಲೇ ನನ್ನ ಬಾಯಿಂದ ಯೋಚಿಕೆ ಮಾತು ಬರೋದು. ನಾನು ಯೋನ್ ಮಾಡಿದೆ ಅಂತ ಹಿಂಗೆಲ್ಲ ಮಾತಾಡ್ತಿದ್ಯಾ ನಂಜವ್ವ? ನಿನ್ ಮ್ಯಾಕೆ ಜೀವನ ಮಡಿಕೊಂಡಿದ್ದ ಬಂಗಾರಮ್ಮನಿಗೆ ಮೋಸ ಮಾಡ್ತಿದ್ಯಲ್ಲ, ಇದು ಸರಿಯೇ? ಹಣ ಅಂತಸ್ತು ಅಂತ ನೋಡ್ದೆ ಬಂಗಾರಮ್ಮ ನಿನ್ಗೆ ಅಕ್ಕನ ಸ್ಥಾನನೇ ಕೊಟ್ಟಿದ್ದು, ಅದ್ ನಿನ್ನ ಸಾಕಾಗ್ನಿಲ್ವೇ? ನಂಜವ್ವ ನೀ ಯೋನ್ ಹೇಳ್ತಾ ಇದೆಯೋ ನಂಗೆ ಗೊತ್ತಾಯ್ತಿಲ್ಲ. ಓ ಹಂಗಾರೆ ಬಿಡಿಸಿ ಹೇಳ್ತೀನಿ ಕೇಳಿಸ್ಕೊ. ಆ ಬಂಗಾರಮ್ಮ ನಿನ್ ಮ್ಯಾಕೆ 7 ಜನ್ಮಕ್ಕಾಗಷ್ಟು ದ್ವೇಷ ಮಡಿಕೊಂಡವಳೆ. ಅವಳು ಪಾಪಕ್ಕೆ ಉರಿದು ಬೂದಿ ಆಗ್ಲಿಲ್ಲ ಅಂದ್ರೆ ಅಷ್ಟು ಸಾಕು. ಚಾಮುಂಡವ್ವ, ಯೋನವ್ವ ಇದು, ನಾನು ಯೋನ್ ತೆಪ್ಪು ಮಾಡಿವ್ನಿ. ಅಲ್ಲ ಪುಟಕ, ನಿನ್ ಚೂರಾದ್ರೂ ಪಾಪ ಪ್ರಜ್ಞೆ ಕಾಡಕ್ಕಿಲ್ವಾ? ಗೋಸಿ ಗೂಸ್ನ ನುಂಗ್ಕೊಳಕ್ ನೋಡಿದ್ಯಲ್ಲ ನೀನು. ಅಯ್ಯಯ್ಯಪ್ಪ,
ಯೋನ್ ನಂಜವ್ವ ಅಯ್ಯೋ ಯೋನ್ ಮಾತಾಡ್ತಿದ್ಯೋ ನೀನು ನಾಟಕ ಆಡ್ಬೇಡ ನೀನು. ನಾನು ನಾಟಕವೇ? ನಾನು ಯಾಕೆ ನಾಟಕ ಮಾಡಲಿ? ಇರು, ಈಗ ಗೊತ್ತಾಯ್ತದೆ. ಹಳ್ಳಿನ ಕುರುಡು ಹಗ್ಲೊತ್ತು ಅನ್ನಂಗೆ.